ಹಾಯ್, ದಿಸ್ ಇಸ್ ಮೀ ಮೋನಿಕಾ. ಮೋನಿಕಾ ಎಲ್ಲೋಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಪಾಂಡಿಚೇರಿಗೆ ಹೋಗೋಣ ಅಂತ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸೈಡ್ ಮಾಡಿ ಬಸ್ ಬುಕ್ ಮಾಡಿ 11 o'clockಗೆ M5 ಮಾಲ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಿಡ್-ನೈಟ್ 1 o'clockಗೆ ನಮಗೆ ಬಸ್ ಸಿಕ್ತು. ಸೊ ಬೆಳಗ್ಗೆ 6 ಗಂಟೆಗೆ ನಾವು ರೂಮ್ ರೀಚ್ ಆದ್ವಿ. ಪಾಂಡಿಚೇರಿಲಿ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಡಿಯಾಗಿ ನಾವು ಡೈರೆಕ್ಟಾಗಿ ಹೊರಟಿದ್ದೆ ಬೀಚಿಗೆ. ನನಗಂತೂ ತುಂಬ ಜನ ಕೇಳ್ತಾ ಇರ್ತಾರೆ, ಎಷ್ಟೊಂದೇ ಸುತ್ತೀಯಾ, ಒಂದಾದ್ಮೇಲೆ ಒಂದು ಪ್ಲೇಸಿಗೆ ಸುತ್ತಾನೇ ಇರ್ತೀಯಾ ಅಂತ. ಅಲ್ಲ ಗುರು, ನಿಮಗೆ ವಯಸ್ಸಾದ್ಮೇಲೆ ಸುತ್ತಕ್ಕಾಗುತ್ತಾ ಏನು? ನಿಮಗೆ ನಾನು ಬರೀ ಸುತ್ತಾಡೋದು ಕಾಣಿಸುತ್ತೆ, ನಾನು ಕೆಲಸದ ಮಧ್ಯೆ ಎಷ್ಟು ಫ್ರಸ್ಟ್ರೇಷನ್ ಆಗಿರ್ತೀನಿ ಅದೆಲ್ಲ ನಿಮಗೆ ಗೊತ್ತಾಗುತ್ತಾ? ನಮಗೂ ಲೈಫಲ್ಲಿ ನಮ್ಮದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ನಾವು ಹೊರಗಡೆ ಹೋಗಿ ಬಂದರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತಲೇ ನಾನು ತುಂಬ ಸಲ ಹೊರಗಡೆ ಹೋಗ್ಬಿಟ್ಟು ಬರೋದು. ಮತ್ತು ನಾವು ತಿಂಡಿ ತಿಂದು ಬೀಚ್ ಕಡೆ ಬಂದು ತುಂಬಾ ಬಿಸಿಲಿತ್ತು. ಬೆಳಗ್ಗೆನೇ ಬರಬೇಕಿತ್ತಲ್ಲಪ್ಪ ಅಂತ ಅನ್ನಿಸ್ತು. ಬಟ್ ಎಷ್ಟೇ ಬಿಸಿಲಿದ್ರೂ ಫೋಟೋ ತಗೊಂಡು ಬೀಚ್ ವ್ಯೂನ ಎಂಜಾಯ್ ಮಾಡಿಕೊಂಡು ಮತ್ತೆ ಸಂಜೆ ಬೀಚ್ ಕಡೆ ಬಂದರೆ ಆಯಿತು ಅಂತ ಒಂದೆರಡು ಫೋಟೋ ತಗೊಂಡು ನಾವು ನೆಕ್ಸ್ಟು ವಿನಾಯಕ ಟೆಂಪಲ್ ಹತ್ರ ಹೊರಟ್ವಿ. ವಿನಾಯಕ ಟೆಂಪಲ್ ಹತ್ರನೇ ಒಂದು ಆಶ್ರಮ ಕೂಡ ಇತ್ತು. ಆ ಆಶ್ರಮ ಎಲ್ಲ ನೋಡಿಕೊಂಡು ಸ್ಟ್ರೀಟ್ ಶಾಪಿಂಗ್ ಎಲ್ಲ ಎಂಜಾಯ್ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ಲು ಫೋಟೋ ಶೂಟ್ ಮಾಡಿಕೊಂಡು ಹಂಗೋ ಹಿಂಗೋ ಮಧ್ಯಾಹ್ನ ಆಗೋಯ್ತಲ್ಲ ಅಂತ ಊಟ ಆರ್ಡರ್ ಮಾಡಿಕೊಂಡು ಊಟ ತಿಂದು ಮತ್ತೆ ನಾವು ಫೋಟೋಶೂಟ್ನ ಸ್ಟಾರ್ಟ್ ಮಾಡಿದ್ವಿ. ಪಾಂಡಿಚೇರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗಂತೂ 1 ಡೇ ಸಾಕು ಅಂತ ಅನಿಸುತ್ತೆ. ನೀವೇನಾದರೂ ಅಲ್ಲಿ ಸ್ಟೇ ಆಗಿ ಆ ಬೀಚ್ ವ್ಯೂನ ಎಲ್ಲ ಎಂಜಾಯ್ ಮಾಡಬೇಕಂದ್ರೆ 2 days ಇಸ್ ಎನಫ್ ಟು ಎಕ್ಸ್ಪ್ಲೋರ್ ಪಾಂಡಿಚೇರಿ. ನಾವು ಆ ಬಿಸಿಲು ತಡ್ಕೊಳಕ್ಕಾಗದೆ ಬೀಚಿಂದ ಹೊರಟು ಫ್ರೆಂಚ್ ಕಾಲೋನಿನೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ನೆಕ್ಸ್ಟು ನಮಗೆ ಬೋಟಿಂಗ್ ಹೋಗ್ಬೇಕಂತ ಅನ್ನಿಸ್ತು. ಸೊ ಆಲ್ರೆಡಿ ಬೋಟಿಂಗಿಗೆ ನಮಗೆ ಸ್ಲಾಟ್ ಬುಕ್ ಆಗಿತ್ತು. ಸೊ ಡೈರೆಕ್ಟಾಗಿ ನಾವು ಬೋಟಿಂಗ್ಗೆ ಹೊರಟ್ವಿ. ಪರ್ ಪರ್ಸನಿಗೆ 350 ಆರ್ 300ನ ಅವರು ತಗೋತಾರೆ ಬೋಟಿಂಗಿಗೆ. ನಿಮಗೆ ಅಲ್ಲಿ ಫಿಶಿಂಗ್ ಸ್ಟಾರ್ಟಿಂಗ್ ಸ್ಟೇಜ್ ಏನಿರುತ್ತೆ ಅಂತ ತೋರಿಸ್ತಾರೆ, ಮತ್ತು ಫಿಶಿಂಗ್ ಬೋಟ್ಗಳೆಲ್ಲನೂ ತೋರಿಸ್ತಾರೆ, ಮತ್ತು ಮಿಡಲಲ್ಲಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಎಲ್ಲ ತೋರಿಸ್ಕೊಂಡು ಡೈರೆಕ್ಟಾಗಿ ಅವರು ನಿಮ್ಮನ್ನು ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಾವು ಈವ್ನಿಂಗ್ ಟೈಮ್ ಬೋಟಿಂಗ್ ಹೋಗಿರೋದ್ರಿಂದ ವ್ಯೂ ಮಾತ್ರ ಸಖತ್ತಾಗಿತ್ತು. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. ನಾವು ಬೀಚೆಲ್ಲ ನೋಡಿಕೊಂಡು ವ್ಯೂವೆಲ್ಲ ಎಂಜಾಯ್ ಮಾಡಿಕೊಂಡು ಬೆಳಗ್ಗೆಯಿಂದ ಫುಲ್ಲು ಸುತ್ತಾಡಿ ಬಸ್ಸಲ್ಲಿ ಆಟೋದಲ್ಲಿ ಸಾಕಾಗಿತ್ತು ಅಂತ ಅಲ್ಲೇ ಒಂದು ಲೋಕಲ್ ಬಸ್ ಇಟ್ಕೊಂಡು ನಮ್ಮ ರೂಮ್ ಕಡೆ ಹೊರಟ್ವಿ. ಇದು ನಮ್ಮ ಫಸ್ಟ್ ಡೇ ಟ್ರಿಪ್ ಆಗಿತ್ತು. ಸೆಕೆಂಡ್ ಡೇ ಟ್ರಿಪ್ಗಾಗಿ ನೆಕ್ಸ್ಟ್ ವಿಡಿಯೋ ವೆಯ್ಟ್ ಮಾಡಿ.